ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಆಗೋದಕ್ಕಿಂತ ಮುಂಚಿತವಾಗಿ ರೇಣುಕಾ ಸ್ವಾಮಿ ಚಿತ್ರದುರ್ಗದಲ್ಲಿ ಓಡಾಡಿರುವಂಥ ವಿಡಿಯೋಗಳು ಸಿಸಿಟಿವಿ ಫುಟೇಜ್ ಲಭ್ಯ ಆಗಿದೆ. ಬೆಂಗಳೂರು ಹೈವೇ ಡಾನ್ ಬಾಸ್ಕೋ ಸರ್ವಿಸ್ ರೋಡ್ನ ಚಳ್ಳಕೆರೆ ಗೇಟ್ ಬ್ರಿಡ್ಜ್ ಸಮೀಪ ತನ್ನ ಸ್ಕೂಟಿಯನ್ನು ಪಾರ್ಕ್ ಮಾಡಿದ್ದ ರೇಣುಕಾ ಸ್ವಾಮಿ ನ್ಯಾಷನಲ್ ಹೋಟೆಲ್ ಸಮೀಪ ಸ್ಕೂಟಿಯನ್ನು ಪಾರ್ಕಿಂಗ್ ಮಾಡಿದ್ರು. ಅಲ್ಲಿಂದಲೇ ರೇಣುಕಾ ಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಲಾಗಿತ್ತು. ಆರೋಪಿಗಳು ಕಿಡ್ನ್ಯಾಪ್ ಮಾಡಲಾಗಿತ್ತು. ರಾಘವೇಂದ್ರ ಎಂಬಾತನ ನೇತೃತ್ವದಲ್ಲಿ ಕಿಡ್ನ್ಯಾಪ್ ಮಾಡಿಕೊಂಡು ಬರಲಾಗಿತ್ತು. ಸೊ ಅದಕ್ಕೆ ಸಂಬಂಧಿಸಿದಂತೆ ಕೊನೆಯದಾಗಿ ಬೈಕ್ ಪಾರ್ಕ್ ಮಾಡಿದಂಥ ಜಾಗ ಏನಿದೆ ಅಲ್ಲಿನ ಸಿಸಿಟಿವಿ ದೃಶ್ಯಗಳು ಕೂಡ ಲಭ್ಯ ಆಗಿದೆ. ನಮ್ಮ ಪ್ರತಿನಿಧಿ ಸಂದೇಶ್ ಸ್ಥಳದಿಂದ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ರೇಣುಕಾ ಸ್ವಾಮಿ ನ್ಯಾಷನಲ್ ಹೈವೇಯ ಸರ್ವಿಸ್ ರಸ್ತೆಯಲ್ಲಿ ಬರ್ತಾ ಇದ್ರೆ ಮತ್ತೊಂದು ಕಡೆ ಆರೋಪಿಗಳು ಹೈವೇಯಿಂದ ಬರ್ತಾ ಇರ್ತಾರೆ. ಅಂದ್ರೆ ಈ ಒಂದು ಕಡೆ ಹೈವೇಯಲ್ಲಿ ಆರೋಪಿಗಳು ಬರ್ತಾ ಇದ್ರೆ ಪಕ್ಕದ ಸರ್ವಿಸ್ ರಸ್ತೆ ಏನಿದೆ ಸರ್ವಿಸ್ ರಸ್ತೆಯಲ್ಲಿ ರೇಣುಕಾ ಸ್ವಾಮಿ ಬರ್ತಾ ಇರ್ತಾರೆ. ಮೃತ ರೇಣುಕಾ ಸ್ವಾಮಿ ಸ್ಕೂಟಿಯಲ್ಲಿ ಬರ್ತಾ ಇದ್ರೆ ಮತ್ತೊಂದು ಕಡೆ ಹೈವೇಯಲ್ಲಿ ಆರೋಪಿಗಳು ಬರ್ತಾ ಇರ್ತಾರೆ. ಇಬ್ಬರೂ ಕೂಡ ಬಂದು ಈ ಒಂದು ಜಂಕ್ಷನ್ ಏನಿದೆ ಅಂದ್ರೆ ಹೈವೇಯಿಂದ ಸರ್ವಿಸ್ ರಸ್ತೆಗೆ ಕನೆಕ್ಟ್ ಆಗುವಂತ ಕಡೆಯಲ್ಲಿ ಬಂದು ಆರೋಪಿಗಳು ಸರ್ವಿಸ್ ರಸ್ತೆಗೆ ಅವರು ಕೂಡ ಜಾಯಿನ್ ಆಗ್ತಾರೆ. ಆ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ಕೂಡ ಬರ್ತಾನೆ. ಈ ಜಾಗದಲ್ಲಿ ಇಬ್ಬರು ಕೂಡ ಮುಖಾಮುಖಿ ಆಗ್ತಾರೆ. ಆದ್ರೆ ರೇಣುಕಾ ಸ್ವಾಮಿಗೆ ಕಾರ್ನಲ್ಲಿರೋರು ಯಾರು ಅಂತ ಗೊತ್ತಾಗೋದಿಲ್ಲ. ಆಗ ಯಾವಾಗ ಆರೋಪಿಗಳು ರೇಣುಕಾ ಸ್ವಾಮಿಯನ್ನ ನೋಡ್ತಾರೋ ಈತ ಫಾರ್ಮಸಿಗೆ ಹೋಗ್ತಾ ಇದ್ದಾನೆ, ಹಾಗಾಗಿ ಆತನನ್ನ ಮುಂದೆ ಬಿಡಿ ಅಂತ ಹೇಳಿ ಇದೇ ಜಾಗದಲ್ಲಿ 30 ಸೆಕೆಂಡ್ಗಳ ಕಾಲ ಅಂದ್ರೆ ಈ ಎಡಬದಿಯಲ್ಲಿ ಸರ್ವಿಸ್ ರಸ್ತೆಯ ಎಡಬದಿಯಲ್ಲಿ 30 ಸೆಕೆಂಡ್ಗಳ ಕಾಲ ನಿಲ್ಲಿಸ್ಕೊಳ್ತಾರೆ. ಯಾವಾಗ ರೇಣುಕಾ ಸ್ವಾಮಿ ಚಳ್ಳಕೆರೆ ಗೇಟ್ ಬಳಿಗೆ ಹೋಗ್ತಾ ಇರ್ತಾನೋ ಆಗ 30 ಸೆಕೆಂಡ್ ನಿಲ್ಲಿಸಿ ಅದಾದ ನಂತರ ಆತ ಮೂವ್ ಆಗಿ 30 ಸೆಕೆಂಡ್ ಆದ ಬಳಿಕ ಆತನನ್ನ ಮತ್ತೆ ಫಾಲೋ ಮಾಡೋದಕ್ಕೆ ಮುಂದಾಗ್ತಾರೆ. ಚಳ್ಳಕೆರೆ ಗೇಟ್ ನಿಂದ ರೇಣುಕಾ ಸ್ವಾಮಿ ಬೈಕ್ ನಲ್ಲಿ ಅಂದ್ರೆ ಆತನ ಸ್ಕೂಟಿಯಲ್ಲಿ ಚಳ್ಳಕೆರೆ ಗೇಟ್ ನ ಈ ಬ್ರಿಡ್ಜ್ ಏನಿದೆ ಈ ಬ್ರಿಡ್ಜ್ ನಲ್ಲಿ ಬಲಭಾಗಕ್ಕೆ ತೆಗೆದುಕೊಳ್ತಾನೆ. ಬಲಭಾಗಕ್ಕೆ ಹೋದವನೇ ಇಲ್ಲಿಂದ ಒನ್ ವೇಗೆ ಅಂದ್ರೆ ಅಲ್ಲಿ ಯೂಶಲಿ ಸಾಕಷ್ಟು ಬಡಾವಣೆಗಳಿರೋದ್ರಿಂದ ಒನ್ ವೇನಲ್ಲೇ ಟ್ರಾವೆಲ್ ಮಾಡ್ತಾರೆ. ಹಾಗಾಗಿ ಆ ಅಪೋಲೋ ಫಾರ್ಮಸಿಗೆ ಹೋಗಬೇಕು ಅಂದ್ರೂ ಕೂಡ ಚಳ್ಳಕೆರೆ ಗೇಟ್ನಿಂದ ಈ ಬ್ರಿಡ್ಜ್ನ ಕೆಳಗೆ ಬಂದು ಎಡ ತಿರುವನ್ನು ತೆಗೆದುಕೊಳ್ಬೇಕು. ಇಲ್ಲಿ ಆ ಸ್ಕೂಟಿಯಲ್ಲಿ ಬಂದಂತಹ ರೇಣುಕಾ ಸ್ವಾಮಿ ಎಡಗಡೆ ತಿರುವು ಒನ್ ವೇನಲ್ಲಿ ತೆರಳ್ತಾನೆ. ಒನ್ ವೇಲಿ ತೆರಳಿ ಸರ್ವಿಸ್ ರಸ್ತೆಗೆ ಆತ ತನ್ನ ಬೈಕನ್ನು ತೆಗೆದುಕೊಳ್ತಾನೆ. ರೇಣುಕಾ ಸ್ವಾಮಿ ಕಟ್ಟ ಕಡೆಯದಾಗಿ ಪ್ರಯಾಣಿಸಿದಂತಹ ಒಂದು ರಸ್ತೆ ಇದು. ಯಾವಾಗ ಆತ ಚಳ್ಳಕೆರೆ ಗೇಟ್ನಿಂದ ಬ್ರಿಡ್ಜ್ನ ಎಡಬದಿಯಲ್ಲಿ ಏನು ಸರ್ವಿಸ್ ರಸ್ತೆಯಲ್ಲಿ ಒನ್ ವೇನಲ್ಲಿ ಬರ್ತಾನೆ ಆತ ಏಕಾಏಕಿ ಬಂದವನೇ ಇಲ್ಲಿಂದ ಅಂದರೆ ನಾವು ಈಗಾಗಲೇ ನಮಗೂ ಕೂಡ ಸಿಕ್ಕಿರುವಂಥ CCTV ದೃಶ್ಯಾವಳಿಗಳಲ್ಲೂ ಕೂಡ ನ್ಯಾಷನಲ್ ಹೋಟೆಲ್ ಏನಿದೆ ಆ ಹೋಟೆಲ್ನಿಂದ ಕ್ಯಾಪ್ಚರ್ ಆಗಿರುವಂಥ CCTV ಫೋಟೇಜ್ ಅಂದರೆ ಮೊದಲಿಗೆ ಸ್ಕೂಟಿಯಲ್ಲಿ ಆತ ಇದೇ ರಸ್ತೆಯಲ್ಲಿ ಬರ್ತಾನೆ. ಏಕಾಏಕಿ ಯಾವಾಗ ಒನ್ ವೇಯಲ್ಲಿ ಬಂದು ಈ ಸರ್ವಿಸ್ ರಸ್ತೆಗೆ ಪಡೆದುಕೊಳ್ತಾನೆ. ಯಾಕಂದರೆ ಇದು ಅಪೋಲೋ ಫಾರ್ಮಸಿಗೆ ತೆರಳುವಂಥ ರಸ್ತೆ ಆಗಿರೋದ್ರಿಂದ ಈ ಒಂದು ಸರ್ವಿಸ್ ರಸ್ತೆಯಲ್ಲೇ ಆತ ಟ್ರಾವೆಲ್ ಮಾಡೋದು ಅಂದರೆ ಕಟ್ಟ ಕಡೆಯದಾಗಿ ಆತ ಕಿಡ್ನ್ಯಾಪ್ ಆಗೋಕ್ಕೂ ಮುನ್ನ ಈ ರಸ್ತೆಯಲ್ಲಿ ಆತ ಟ್ರಾವೆಲ್ ಮಾಡ್ತಾನೆ. ನ್ಯಾಷನಲ್ ಹೋಟೆಲ್ನ ಬಳಿಯ ಒಂದು CCTV ದೃಶ್ಯಾವಳಿ ಏನಿದೆ ಆ ಒಂದು CCTV ದೃಶ್ಯಾವಳಿಯಲ್ಲೂ ಕೂಡ ನಾವು ಗಮನಿಸಬಹುದು. ಮೊದಲಿಗೆ ಈ ಸರ್ವಿಸ್ ರಸ್ತೆಯಲ್ಲಿ ರೇಣುಕಾ ಸ್ವಾಮಿ ಬರ್ತಾನೆ. ಬಂದಾದ ನಂತರ ಕಟ್ಟ ಕಡೆಯದಾಗಿ ಅಂದರೆ ಕಡೆ ಮಿನಿಟ್ ಏನಿದೆ 9:48 ಸುಮಾರಿಗೆ 9:48 ಸುಮಾರಿಗೆ ಎಕ್ಸಾಕ್ಟ್ಲಿ ಈ ಒಂದು ಬಾಲಾಜಿ ಬಾರ್ ಏನಿದೆ ಈ ಬಾಲಾಜಿ ಬಾರ್ನ ಮುಂಭಾಗದಲ್ಲಿ ಆತ ಟ್ರಾವೆಲ್ ಮಾಡ್ತಾನೆ. ಅಂದರೆ ಆತನ ಸ್ಕೂಟಿಯಲ್ಲಿ ಬಾಲಾಜಿ ಬಾರ್ನ ಮುಂಭಾಗ 9:48ಕ್ಕೆ ಸರಿಯಾಗಿ ಆತ ಟ್ರಾವೆಲನ್ನು ಮಾಡ್ತಾನೆ. ಇಲ್ಲಿಂದ 30 ಮೀಟರ್ ದೂರದಲ್ಲೇ ಆತನ ಬೈಕ್ ಕೂಡ ಪತ್ತೆಯಾಗುತ್ತೆ. ಅಂದರೆ ಈಗ ಸ್ಥಳ ಮಾಜರನ್ನು ಮಾಡುವಂಥ ಸ್ಥಳ ಕೂಡ ಇದೆ. ಯಾಕಂದರೆ ಆತನ ಬೈಕ್ ಪತ್ತೆಯಾಗಿದ್ದು ಬಾಲಾಜಿ ಬಾರ್ನಿಂದ ಸುಮಾರು ಒಂದು 30 ಮೀಟರ್ ಕೂಡ ಇಲ್ಲ ಅಷ್ಟು ದೂರದಲ್ಲಿರುವಂತಹ ಒಂದು ಜಾಗದಲ್ಲಿ ಕಂಪ್ಲೀಟ್ ಪಾರ್ಕ್ ಮಾಡಿರ್ತಾನೆ ಆತ. ಇದೇನಿದೆ ಈ ಜಾಗ ಇದೇ ಜಾಗದಲ್ಲಿ ಆತನ ಬೈಕ್ ಕೂಡ ಪತ್ತೆಯಾಗಿರುವಂಥದ್ದು. ಅಂದರೆ ಯಾವಾಗ ಇಲ್ಲಿ ಸರ್ವಿಸ್ ರಸ್ತೆಗೆ ಆತ ಒನ್ ವೇಯಲ್ಲಿ ಬಂದು ಎಂಟರ್ ಆಗ್ತಾನೋ ಅದೇ ಒನ್ ವೇಯಲ್ಲಿ ಮೇನ್ ರೋಡ್ ಏನಿದೆ ಆ ಸರ್ವಿಸ್ ರೋಡ್ ಏನಿದೆ ಆ ಸರ್ವಿಸ್ ರೋಡ್ನ ಮೇನ್ ರೋಡಲ್ಲಿ ಅವರು ಆರೋಪಿಗಳು ಕೂಡ ಸ್ಕಾರ್ಪಿಯೋ ಕಾರ್ನಲ್ಲಿ ಬರ್ತಾರೆ. ಅಂದರೆ ಇಲ್ಲಿ ಕಂಪ್ಲೀಟ್ ನಾವು ಎಕ್ಸಾಕ್ಟ್ ಆಗಿ ಈ ಹಿಂದೆ ನಡೆದಿರುವಂಥ ಸಿನಾರಿಯೋನ ಅಥವಾ ಸಿಚುವೇಶನ್ನ ಗಮನಿಸ್ತಾ ಇದ್ರೆ ಈ ಜಾಗದಲ್ಲಿ ಯಾವುದೇ ರೀತಿಯ CCTVಗಳು ಇಲ್ಲ. ಅಂದರೆ ಈ ಪರ್ಟಿಕ್ಯುಲರ್ ಆಗಿ ಈ ಬೈಕ್ ನಿಲ್ಲಿಸಿರುವಂಥ ಜಾಗ ಏನಿದೆ ಈ ಜಾಗದಲ್ಲಿ ಸುತ್ತಮುತ್ತಲೂ ಕೂಡ ಯಾವುದೇ ರೀತಿಯ CCTV ಇಲ್ಲ. ಇದನ್ನು ತಿಳಿದುಕೊಂಡಂತಹ ಆರೋಪಿಗಳು ಇದೇ ಜಾಗದಲ್ಲಿ ಆತನನ್ನು ಅಡ್ಡ ಹಾಕಿ ಅಂದರೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಹಿಂದೆ ಬಂದು ಆತನನ್ನು ಟ್ಯಾಕಲ್ ಮಾಡಿದ್ದಾರೆ. ಟ್ಯಾಕಲ್ ಮಾಡಿ ಆತನ ಬೈಕನ್ನು ಇಲ್ಲಿ ನಿಲ್ಲಿಸಿ ಇಲ್ಲಿಂದ ಆತನನ್ನು ಕಿಡ್ನ್ಯಾಪ್ ಮಾಡುವಂಥ ಕೆಲಸವನ್ನು ಆರೋಪಿಗಳು ಕೂಡ ಮಾಡಿರುವಂಥದ್ದು. ಅಂದರೆ ಇಲ್ಲಾದ ಬಳಿಕ ಅಂದರೆ ಕಿಡ್ನ್ಯಾಪನ್ನು ಏನು ಮಾಡ್ತಾರೆ ಸ್ಕಾರ್ಪಿಯೋದಲ್ಲಿ
ಸ್ಕಾರ್ಪಿಯೋದಲ್ಲಿ ಕಿಡ್ನಾಪ್ ಮಾಡಿದ ಬಳಿಕ ಅಥವಾ ಯಾವ ವೆಹಿಕಲ್ನಲ್ಲಿ ಅವರು ಕಿಡ್ನಾಪ್ ಮಾಡಿದ್ರು, ಕಿಡ್ನಾಪ್ ಆದ ನಂತರ ವಾಪಸ್ ಅವರು ಎಲ್ಲೂ ಕೂಡ ಟ್ರಾವೆಲ್ ಮಾಡಿಲ್ಲ, ಅಂದರೆ ಬಂದಂಥ ರಸ್ತೆಯಲ್ಲಿ ಅವರು ಟ್ರಾವೆಲ್ ಮಾಡಿಲ್ಲ. ಹಾಗಾಗಿ ಇದೇ ಒನ್ ವೇಯಲ್ಲಿ ಹೋಗಿ ಮುಂದೆ ಹೈವೇಯಲ್ಲಿರುವಂತಹ ಉಪಾಧ್ಯ ರುಚಿ ಹೋಟೆಲ್ ಏನಿದೆ ಆ ಹೋಟೆಲ್ನ ಮುಂಭಾಗ ಮತ್ತೆ ಬೆಂಗಳೂರು ರಸ್ತೆಗೆ ಕನೆಕ್ಟ್ ಆಗಿದ್ರು ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಅಲ್ಲಿಂದ ಹಿರಿಯೂರು, ಶಿರಾ, ತುಮಕೂರು ಮಾರ್ಗದಲ್ಲಿ ಬೆಂಗಳೂರಿಗೆ ತೆರಳ್ತಾರೆ. ಬೆಂಗಳೂರಿಗೆ ತೆರಳಿ ಅಲ್ಲಿ ಏನು RR ನಗರಕ್ಕೆ ಹೋಗಿ ದರ್ಶನ್ ಅವರ ಮುಂದೆ ಆತನನ್ನು ಕರೆದುಕೊಂಡು ಹೋಗಿ ನಿಲ್ಲಿಸಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹಾಗಾಗಿ ಈಗ ಸದ್ಯ ಇಲ್ಲಿಂದ ಕರೆದುಕೊಂಡು ಹೋದಂಥ ಆರೋಪಿಗಳಲ್ಲಿ ಕೆಲವು ಜನ ಮಾತ್ರ ಈಗಾಗಲೇ ಅರೆಸ್ಟ್ ಆಗಿರೋದ್ರಿಂದ ಇನ್ನೂ ಇಬ್ಬರು ಕೂಡ ಅಬ್ಸ್ಕ್ಯಾಂಡ್ ಆಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಹಾಗಾಗಿ ಸದ್ಯ ಪೊಲೀಸರು ಕೂಡ ಅವರಿಗಾಗಿ ಹುಡುಕಾಟವನ್ನು ಮುಂದುವರಿಸಿದ್ದಾರೆ. ಇದಿಷ್ಟು ಕಟ್ಟ ಕಡೆಯ ದಿನ ರೇಣುಕಾ ಸ್ವಾಮಿ ಟ್ರಾವೆಲ್ ಮಾಡಿದಂಥ ರೀತಿ, ಚಿತ್ರದುರ್ಗದಲ್ಲಿ ಆತ ಎಲ್ಲಿಂದ ಎಲ್ಲಿಯವರೆಗೂ ಟ್ರಾವೆಲ್ ಮಾಡ್ದ ಅನ್ನೋದನ್ನು ನಾವು ಕೂಡ ತೋರಿಸಿದ್ದೀವಿ. ಇಲ್ಲಿಯವರೆಗೂ ಟ್ರಾವೆಲ್ ಮಾಡ್ತಾನೆ, ಇಲ್ಲಿಂದ ಆತ ಕಿಡ್ನ್ಯಾಪ್ ಆಗ್ತಾನೆ, ನಂತರ ಅವರು ಬೆಂಗಳೂರಿಗೆ ಆರೋಪಿಗಳು ರೇಣುಕಾ ಸ್ವಾಮಿ ಅವರನ್ನು ಕರೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾರೆ. ಕ್ಯಾಮ್ರಾಮನ್ ಲೋಕೇಶ್ ಜೊತೆ ಸಂದೇಶ್, ನ್ಯೂಸ್ ಫಾಸ್ಟ್, ಚಿತ್ರದುರ್ಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.